ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಆಯುಧ ಪೂಜೆ ಇದೆ. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಒಂದು ಪ್ರಾಡಕ್ಟ್ ತರಿಸಿದೆ, ಅದ್ರದ್ದು ರಿವ್ಯೂ ಕೊಡಬೇಕು ಮತ್ತು ಅದ್ರದ್ದು ವೀಡಿಯೋ ಎಲ್ಲ ಮಾಡ್ಕೊಬೇಕು. ಫಸ್ಟು ರೆಡಿ ಆಗಿಬಿಟ್ಟು ವೀಡಿಯೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು ಒಂದು 2-3 ತಿಂಗಳು ಹಿಂದೆ. ಆವಾಗ ಪ್ರೈಸು 700 ಇತ್ತು. ಇವಾಗ ಹಬ್ಬಗಳ ಆಫರ್ ನಡೀತಾ ಇರೋದ್ರಿಂದ ಪ್ರೈಸು ಕಡಿಮೆ ಆಗಿದೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಆಗೂ ಇದೆ. ನಿಮ್ಗೇನಾದರೂ ಈ ಡ್ರೆಸ್ ಬೇಕಿದ್ರೆ ಇನ್ಸ್ಟಾಗ್ರಾಮದಲ್ಲಿ ನನಗೆ DM ಮಾಡಿದರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಯೂಶಲಿ ರೀಲ್ಸ್ ಮಾಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಎಲ್ಲ ರೆಡಿ ಆಗ್ತೀನಿ. ಯಾಕಂದರೆ ನನ್ನ ಫೇಸಲ್ಲಿ ಪಿಗ್ಮೆಂಟೇಷನ್ ಅಂದರೆ ಬಂಗಿರೋದ್ರಿಂದ ಮತ್ತು ಪಿಂಪಲ್ಸ್ ಮಾರ್ಕು ಮತ್ತು ಬಿಸಿಲಲ್ಲೆಲ್ಲ ಓಡಾಡಿ ಫೇಸ್ ಫುಲ್ಲು ಟ್ಯಾನ್ ಆಗಿರೋದ್ರಿಂದ ವಿತೌಟ್ ಮೇಕಪ್ ನಾನು ಜಾಸ್ತಿ ರೀಲ್ಸು ವೀಡಿಯೋಸು ಮಾಡೋದಿಲ್ಲ. ಮಾಡ್ತೀನಿ, ಆದರೆ ತುಂಬ ಕಡಿಮೆ. ನಾನು ಇವಾಗ ಒಂದು 2 ವರ್ಷದಿಂದ ಮೇಕಪ್ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಮೇಕಪ್ಪೇ ಮಾಡ್ತಿರಲಿಲ್ಲ. ನಾನು ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಬಿಟ್ಟರೆ ಬೇರೆ ಏನು ಕ್ರೀಮ್ ಹಚ್ಚುತ್ತಾ ಇರಲಿಲ್ಲ. ನನಗೇನು ಹಚ್ಕೊಂಡ್ರೂ ಮೇ ಬಿ ಹಚ್ಕೊಳಕ್ಕೆ ಬರ್ತಿರ್ಲಿಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಇವಾಗ ಹಚ್ಕೊಳ್ಳೋದಕ್ಕೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರೋದ್ರಿಂದ ಮೇಕಪ್ ಮಾಡ್ಕೊಳ್ಳೋದು ನನಗೆ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಈ ಮೇಕಪ್ಪಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಯೂಶಲಿ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಸಿಂಪಲಾಗಿ ರೆಡಿ ಆಗ್ತೀನಿ. ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಒಂದು ಫೌಂಡೇಶನ್ನು, ಲಿಪ್ಸ್ಟಿಕ್ಕು, ಐಲೈನರು, ಮಸ್ಕರ ಅಷ್ಟೇ ಯೂಸ್ ಮಾಡೋದು. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರದ್ದು ಪ್ರಾಡಕ್ಟ್ಸ್ಗಳದ್ದು ಡೀಟೇಲ್ಸ್ ಹೇಳ್ತೀನಿ. ಅದ್ರದ್ದು ಮೇಕಪ್ ಪ್ರೊಸೀಜರು ಕೂಡ ನಾನು ಹೇಳ್ತೀನಿ, ಹೆಂಗೆ ಮಾಡ್ಕೊಳ್ಳೋದು ಮತ್ತು ಎಲ್ಲಿ ತೊಗೊಳ್ಳೋದು, ಯಾವ್ದ್ಯಾವುದು ಚೆನ್ನಾಗಿದೆ ಅಂತೆಲ್ಲ. ಲಾಸ್ಟ್ ಟೈಮ್ ನಾನು ಒಂದು ಬ್ಲೂ ಸ್ಯಾರಿದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡಿ ಅಂತ ಹೇಳಿದ್ರಿ. ಅದು ನಾನು ಇದೇ ಥರ ಮಾಡ್ಕೊಳ್ಳೋದು, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು. ನಾನು ನೆಕ್ಸ್ಟ್ ಟೈಮು ಅದು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಒನಾಯ್ರ್ ಬ್ರ್ಯಾಂಡು. ಪೋರ್ಟಬಲ್ ಅಂದರೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಮೊಬೈಲ್ನ ಚಾರ್ಜ್ ಮಾಡಿ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಇದು ಕೂಡ ಚಾರ್ಜ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಮತ್ತು ಇದರಲ್ಲಿ ನಾವು ಲೈಟಾಗಿ ಏನಾದರೂ ಗ್ರೈಂಡ್ ಮಾಡ್ಕೊಬೋದು. ಮೇನ್ ಇದ್ರ ರೀಸನ್ನು ಸ್ಮೂತಿ ಮತ್ತು ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋದು. ಇವಾಗ ನಾನು ಬನಾನಾ, ಪಪಾಯ, ಆ್ಯಪಲ್, ಬೂಸ್ಟ್ ಮತ್ತು ಓರಿಯನ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡ್ಕೊತೀನಿ. ಮತ್ತು ಬೀಟ್ರೂಟ್ ಸ್ಮೂತಿ ಕೂಡ ಮಾಡ್ತಾಯಿದ್ದೀನಿ. ಫಸ್ಟು ಫ್ರೂಟ್ಸ್ನೆಲ್ಲ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಬನಾನಾ ಮಿಲ್ಕ್ ಶೇಕಿಗೆ ನಾನು ಒಂದು ಬಾಳೆಹಣ್ಣು, ಒಂದು 10 ರೂಪಾಯಿದು ಡೈರಿ ಮಿಲ್ಕು, ಸ್ವಲ್ಪ ಶುಗರು ಮತ್ತು ಸ್ವಲ್ಪ ಹಾಲು, ನೀರನ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಮತ್ತು ನಾರ್ಮಲ್ ಜಾರಲ್ಲೂ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಜ್ಯೂಸ್ದೇ ಸಪ್ರೇಟು ಜಾರ್ ಬರುತ್ತಲ್ಲ, ಅದನ್ನು ಕೂಡ ತಗೊಂಡು ಯೂಸ್ ಮಾಡ್ಕೊಬೋದು. ಮಕ್ಕಳಿಗೆ ಹೊರಗಡೆ ಎಲ್ಲ ಜ್ಯೂಸ್ ಕೊಡಿಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿಯಾಗಿರುತ್ತೆ ಮತ್ತು ಹೈಜೆನಿಕ್ ಆಗಿ ಕೂಡ ಇರುತ್ತೆ. ಜ್ಯೂಸ್ ಆಗಲಿ ಮಿಲ್ಕ್ ಶೇಕ್ ಆಗಲಿ ಮಾಡಿದ ತಕ್ಷಣ ಕುಡಿದ್ಬಿಡಬೇಕು, ಇಲ್ಲಾಂದರೆ ಅದು ಬೇಗ ಹಾಳಾಗಿಬಿಡುತ್ತೆ. ನೆಕ್ಸ್ಟು ನಾನು ಆ್ಯಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಆ್ಯಪಲ್ಲು, ಒಂದು ಕಪ್ ಐಸ್ ಕ್ರೀಮು, ಶುಗರು, ಮಿಲ್ಕು, ವಾಟರ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಆ್ಯಪಲ್ ಮಿಲ್ಕ್ ಶೇಕ್ ಅಂತೂ ಮಾಡಿದ ತಕ್ಷಣವೇ ಕುಡಿದ್ಬಿಡಬೇಕು. ಅದು ಒಂದು 2-3 ನಿಮಿಷ ಬಿಟ್ರೂ ಕಲರ್ ಚೇಂಜ್ ಆಗಿಬಿಡುತ್ತೆ, ಟೇಸ್ಟು ಕೂಡ ಹೋಗ್ಬಿಡುತ್ತೆ. ಸೊ ಮಾಡಿದ ತಕ್ಷಣ ಕುಡ್ಕೊಂಬಿಟ್ರೆ ಸರಿ. ನೆಕ್ಸ್ಟು ಪಪಾಯ ಮಿಲ್ಕ್ ಶೇಕು. ಪಪಾಯ ಮತ್ತು ಬಾದಾಮಿ ಪೌಡರು, ಮಿಲ್ಕು, ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಕಹಿ ಇರುತ್ತೆ, ಸೊ ಶುಗರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಹಂಗೆ ಕಹಿಯಾಗಿದ್ದರೂ ಪರವಾಗಿಲ್ಲ ಕುಡಿತೀವಿ ಅಂದರೆ ಕುಡಿಬೋದು. ಬಟ್ ಹೆಲ್ತ್ ಬೆನಿಫಿಟ್ಟು ತುಂಬ ಜಾಸ್ತಿ ಇದೆ ಪಪಾಯದಲ್ಲಿ. ಓರಿಯೋ ಮಿಲ್ಕ್ ಶೇಕ್. ಇದಕ್ಕೆ ನಾನು 10 ರೂಪಾಯಿಂದು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ, 10 ರೂಪಾಯಿದು ಕಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಮತ್ತು ಶುಗರು, ಮಿಲ್ಕು, ವಾಟರ್ನ ಯೂಸ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೊಬೋದು. ಹೊರಗಡೆ ಇದೇ ಜ್ಯೂಸ್ಗೆ 100-150-200 ರೂಪಾಯಿವರೆಗೂ ಕಾಸ್ಟ್ ಆಗುತ್ತೆ. ಅದ್ರ ಬದಲು ಬೆಸ್ಟು ಮನೇಲೇ ಮಾಡ್ಕೊಂಡು ಕುಡಿಬೋದು.
ಬೀಟ್ರೋಟ್ ಸ್ಮೂತಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸು, ಶುಗರು, ಮಿಲ್ಕ್ನ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮತ್ತು ಜೇನುತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಯೂಶ್ವಲಿ ಜೇನುತುಪ್ಪ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಯೂಸ್ ಮಾಡಿಲ್ಲ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಇದು ಕಲರು, ಆದರೆ ಕುಡಿಯೋಕ್ಕೆ ಸ್ವಲ್ಪ ಕಹಿ ಇರುತ್ತೆ. ನಾನು ಯೂಶ್ವಲಿ ಇದನ್ನು ಮಾಡ್ಕೊಳ್ಳಲ್ಲ ಜಾಸ್ತಿ. ನೆಕ್ಸ್ಟು ನಾನು ಬೂಸ್ಟ್ ಮಿಲ್ಕ್ ಶೇಕ್ನ ಮಾಡ್ತಿದ್ದೀನಿ. ಇದಕ್ಕೆ 5 ರೂಪಾಯಿದು 2 ಬೂಸ್ಟ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಶುಗರು, ಮಿಲ್ಕು, ವಾಟರ್ ಅಷ್ಟೇ. ಇದೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ ಇದನ್ನು. ಇದು ಮಿಷಿನ್ನ ಸಪ್ರೇಟ್ ಮಾಡಿ ಇಟ್ಕೋಬೋದು. ಇದು ಸಪ್ರೇಟ್ ಬಾಟಲ್ ಥರ ಆಗುತ್ತೆ. ನಾವು ಎಲ್ಲರೂ ಹೊರಗಡೆ ಹೋದಾಗೆಲ್ಲ ಕ್ಯಾರಿ ಮಾಡ್ಬೋದು. ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ಎಲ್ಲದರಲ್ಲೂ ಅರ್ಧ ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಹಾಲು ಯೂಸ್ ಮಾಡಿದ್ದೀನಿ. ಮತ್ತು 2 ರಿಂದ 3 ಸ್ಪೂನು ಶುಗರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಶುಗರ್ ಬೇಕಾದರೆ ಜಾಸ್ತಿನಾದರೂ ಹಾಕೋಬೋದು, ಕಡಿಮೆನಾದರೂ ಹಾಕೊಬೋದು. ನಿಮಗೂ ಯಾರಿಗಾದ್ರೂ ಇದು ಬ್ಲೆಂಡರ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ತಗೊಳ್ಳಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮದಲ್ಲಿ DM ಮಾಡಿದ್ರೆ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಲಿಂಕ್ನ ಓಪನ್ ಮಾಡಿಕೊಂಡು ಕೂಡ ಬೈ ಮಾಡ್ಬೋದು. ಈ ಬ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್.